ಅಪ್ಪ ಕೂಡ ಒಳ್ಳೆಯವರೇನೆ, ಆದರೆ ಅಪ್ಪ ತುಂಬ ಕುಡಿತಾ ಇದ್ದಾರೆ. ಕುಡಿದು ಅವ್ರ ಹೆಲ್ತನ್ನು ಹಾಳು ಮಾಡ್ಕೊಂಡಿದ್ದಾರೆ. ಅದೇ ಥರ ಕುಡಿದು ಬಂದು ಅವ್ರ ಅಮ್ಮಂಗೆ ತುಂಬ ಹೊಡಿತಾ ಇದ್ರಂತೆ. ಅಮ್ಮಂಗೆ ಹೊಡೆಯೋದು, ಅಮ್ಮನಿಗೆ ಗಾಯ ಮಾಡೋದು ಇವೆಲ್ಲ ಮಾಡ್ತಾ ಇದ್ರಂತೆ. ಆದರೆ ತಂದೆ ಮೇರಿ ಎದುರುಗಡೆ ಅಂದರೆ ಮಗುವಿನ ಎದುರುಗಡೆ ಯಾವತ್ತೂ ಹೊಡೆದಿಲ್ವಂತೆ. ಆದರೆ ಮಗುಗೆ ಮನೆಗೆ ಬಂದ ತಕ್ಷಣವೇ ತಾಯಿ ಬೇರೆ ಯಾರೂ ಇಲ್ವಲ್ಲ, ಆ ಮಗು ಹತ್ರ ಹತ್ಕೊಂಡು ನಿಮ್ಮಪ್ಪ ನಂಗೆ ಹೊಡಿತಾರೆ, ನಿಮ್ಮಪ್ಪ ನಂಗೆ ಹಿಂಗೆ ಮಾಡಿದ್ದಾರೆ ಅಂತ ಗಾಯ ಎಲ್ಲ ತೋರಿಸ್ತಾ ಇದ್ರಂತೆ. ಆ ಮೇರಿ ಅಂದರೆ ಆ ಪುಟ್ಟು ಮಗುವಿನ ಮನಸ್ಸಲ್ಲಿ ಓ ನಮ್ಮ ನಮಸ್ತೆ. ಸ್ಕೂಲ್ ಫೋಬಿಯಾ, ಶಾಲೆ ನಾವಲ್ಲೇ, ಬರೆದಿರೋದು ಡಾಕ್ಟರ್ ಭಂಡಾರಿ ಅವರು. ಬನ್ನಿ ಇವತ್ತು ಹೊಸ ಚಾಪ್ಟರ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೊಸ ಚಾಪ್ಟರ್ನ ಹೆಸರೇನು ಅಂದರೆ ಅಮ್ಮ ನಾನಿನ್ನ ಬಿಡಲಾರೆ. ಈ ಚಾಪ್ಟರ್ನ ಹೆಸರು ಅಮ್ಮ ನಾನಿನ್ನ ಬಿಡಲಾರೆ. ಏನು ಅಂತಂದರೆ ಮೇರಿ ಅಂತ ಹೇಳಿ ಒಂದು 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಂಥ ಒಂದು ಹುಡುಗಿ. ಆ ಹುಡುಗಿ ಓದಲ್ಲಿ ಅಷ್ಟೊಂದೇನು ಓದ್ತಾ ಇರಲಿಲ್ಲ. ಆಟದಲ್ಲಿ ತುಂಬ ಚೆನ್ನಾಗಿದ್ರು. ಎಲ್ಲರೊಂದಿಗೆ ನಗ್ತಾ ಬೆರೆತು ಮಾತಾಡ್ತಾ ಇದ್ದಂಥ ಹುಡುಗಿ. ಶಾಲೆಗೆ ಹೋದರೆ ಎಲ್ಲರ ಹತ್ರನೂ ಒಳ್ಳೆ ಹೆಸರನ್ನು ಸಂಪಾದಿಸಿದೋ ಅಂಥ ಹುಡುಗಿ, ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿ ಎಲ್ಲರೂ ಕರೆಯುವಂಥ ಹುಡುಗಿ. 2 ತಿಂಗಳ ಹಿಂದೆ ಶಾಲೆಗೆ ಹೋಗೋಕ್ಕೆ ಯಾಕೋ ಬೇಜಾರು ಮಾಡ್ಕೊಳ್ತಾ ಇದ್ದಾಳೆ. ಯಾಕೆ ಅಂತ ತುಂಬ ಯೋಚನೆ ಮಾಡಿದ್ರು ಕೂಡ ಮನೇಲಿ ಫೋರ್ಸ್ ಮಾಡಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಅವಳು ಯಾಕೋ ಶಾಲೆಗೆ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ ಇಷ್ಟಪಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ಆವಾಗ ಏನಾಗುತ್ತೆ, ತಾಯಿ ಒತ್ತಾಯ ಮಾಡಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಅವಳು ಏನು ಹೇಳ್ತಾರೆ, ತನ್ನ ತಾಯಿನೂ ಕೂಡ ನೀವು ಸ್ಕೂಲಿಗೆ ಬನ್ನಿ ಅಂತ ಹಠ ಮಾಡಿಕೊಂಡು ತಾಯಿನ ಕರ್ಕೊಂಡು ಹೋಗ್ತಾಳಂತೆ ಸ್ಕೂಲ್ಗೆ. ಓಕೆ, ಕರ್ಕೊಂಡು ಹೋಗ್ಬಿಟ್ಟು ಪರ್ಮಿಷನ್ ತೊಗೊಂಡು ಅವ್ರ HM ಹತ್ರ ತಾಯಿ ಕೂಡ ಸ್ಕೂಲಲ್ಲಿ ಕೂತ್ಕೋಬೇಕು, ಇವಳು ಕಲಿತಾಳಂತೆ. ಇನ್ ಕೇಸ್ ತಾಯಿ ಏನಾದರೂ ಇವಳಿಗೆ ಗೊತ್ತಾಗದೆ ಬಂದುಬಿಟ್ರೆ ಇವಳು ಅಳ್ತಾ ಬಂದುಬಿಡ್ತಾಳಂತೆ. ಯಾವುದೇ ಕಾರಣಕ್ಕೂ ತಾಯಿ ಇಲ್ಲ ಅಂದರೆ ನಾನು ಕೂತ್ಕೊಳ್ಳೋದೇ ಇಲ್ಲ ಅಂತ. ಸೊ ಒಂದು ದಿನ ಅವರ ಒಂದು HM ಕರೆದ್ಬಿಟ್ಟು ಹೇಳ್ತಾರಂತೆ ಮೇರಿ ತಾಯಿಗೆ, ನೀವು ಈ ರೀತಿ ಶಾಲೆಗೆ ದಿನ ಬಂದರೆ ಮುಂದೆ ಇನ್ನೂ ಕೆಲವು ಮಕ್ಕಳು ಹೀಗೆ ತಂದೆ ತಾಯಿ ಶಾಲೆಗೆ ಬರಬೇಕು ಅಂತ ಹಠ ಮಾಡ್ತಾರೆ. ಆಗ ನಾವೇನು ಮಾಡಬೇಕು ಹೇಳಿ. ಸೊ ಇದು ಅವಳು ಇಂಡಿಪೆಂಡೆಂಟಾಗಿ ಇರೋದಿಲ್ಲ, ಹಾಗಾಗಿ ಅವಳನ್ನ ಸ್ವಲ್ಪ ನೀವು ಬಿಡಬೇಕು, ಅವಳೇ ಬರಬೇಕು ಅಂತ ಹೇಳ್ತಾರಂತೆ. ಆವಾಗ ಇವಳಿಗೂ ಅನ್ಸತ್ತಂತೆ ಮೇರಿಯವರ ತಾಯಿಗೂ, ಹೌದಲ್ವಾ ಕರೆಕ್ಟು ಅವ್ರು ಹೇಳ್ತಾ ಇರೋದು, ಯಾವಾಗಲೂ ನಾನು ಅವಳ ಎದುರುಗಡೆನೇ ಇರೋಕ್ಕಾಗಲ್ವಲ್ಲ ಅಂತ. ಆದರೆ ಮೇರಿಗೆ ಏನಂದರೆ ಯಾವಾಗಲೂ ತನ್ನ ಅಮ್ಮ ಅವರ ಕಣ್ಣಿಗೆ ಕಾಣಿಸ್ತಾ ಇರಬೇಕು ಅಂತ ಹೇಳಿ. ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಸ್ಕೂಲಲ್ಲಿ ಅಮ್ಮ ಎಲ್ಲರೂ ಸಮಾಧಾನ ಮಾಡಿದ್ರು ಮೇರಿ ಒಪ್ಪಲೇ ಇಲ್ವಂತ. ಅಂದರೆ HMಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮೇರಿ ತಾಯಿಗೆ ಹೇಳಿದ್ರಂತೆ, ಒಂದು ಕೆಲಸ ಮಾಡಿ, ನೀವು ಸೈಕಿಯಾಟ್ರಿಸ್ಟ್ನ ಭೇಟಿ ಮಾಡಿ, ಮನೋವೈದ್ಯರನ್ನು ಭೇಟಿ ಮಾಡಿ, ಒಂದು ಸಲ ಅವಳನ್ನ ತೋರಿಸಿ, ಮನೋವೈದ್ಯರನ್ನ ಕರ್ಕೊಂಡೋಗಿ, ಸೊ ಅಟ್ಲೀಸ್ಟ್ ಅವಳಿಗೆ ಏನು ಬೇಕು ಅನ್ನೋದು ಅರ್ಥ ಆಗುತ್ತೆ. ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಆಮೇಲೆ ನಿಮಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಟೀಚರ್ ಹೇಳ್ತಾರಂತೆ. ಆಗ ಇವಳಿಗೂ ಅದು ಕರೆಕ್ಟ್ ಅಂತ ಅನಿಸ್ಬಿಟ್ಟು ಬರ್ತಾರಂತೆ. ಓಕೆ, ಹೋಗಿ ಡಾಕ್ಟರ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡೋಕ್ಕೆ ಶುರು ಮಾಡಿದಾಗ ಮೇರಿಯ ಪ್ರಾಬ್ಲಮ್ ಏನು ಅಂತ ಗೊತ್ತಾಗತ್ತಂತೆ. ಏನು ಮೇರಿ ಪ್ರಾಬ್ಲಮ್ ಅಂತ ಬಂದರೆ, ರಿಯಾಳ್ ಮತ್ತು ಅವರ ಅಂದರೆ ತಂದೆ ತಾಯಿಗೆ ಒಬ್ಬಳೇ ಮಗಳು ಮೇರಿ, ಆಯಿತಾ. ಕರ್ನಾಟಕದ ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿ ಲೈನ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಗಂಡ. ಇವ್ರು ಏನಂದರೆ ಅಪ್ಪ ಕೂಡ ಒಳ್ಳೆಯವರೇನೆ, ಆದರೆ ಅಪ್ಪ ತುಂಬ ಕುಡಿತಾ ಇದ್ದಾರೆ. ಕುಡಿದು ಅವ್ರ ಹೆಲ್ತನ್ನು ಹಾಳು ಮಾಡ್ಕೊಂಡಿದ್ದಾರೆ. ಅದೇ ಥರ ಕುಡಿದು ಬಂದು ಅವ್ರ ಅಮ್ಮಂಗೆ ತುಂಬ ಹೊಡಿತಾ ಇದ್ರಂತೆ. ಅಮ್ಮಂಗೆ ಹೊಡೆಯೋದು, ಅಮ್ಮನಿಗೆ ಗಾಯ ಮಾಡೋದು ಇವೆಲ್ಲ ಮಾಡ್ತಾ ಇದ್ರಂತೆ. ಆದರೆ ತಂದೆ ಮೇರಿ ಎದುರುಗಡೆ ಅಂದರೆ ಮಗುವಿನ ಎದುರುಗಡೆ ಯಾವತ್ತೂ ಹೊಡೆದಿಲ್ವಂತೆ. ಆದರೆ ಮಗುಗೆ ಮನೆಗೆ ಬಂದ ತಕ್ಷಣವೇ ತಾಯಿ ಬೇರೆ ಯಾರೂ ಇಲ್ವಲ್ಲ, ಆ ಮಗು ಹತ್ರ ಹತ್ಕೊಂಡು ನಿಮ್ಮಪ್ಪ ನಂಗೆ ಹೊಡಿತಾರೆ, ನಿಮ್ಮಪ್ಪ ನಂಗೆ ಹಿಂಗೆ ಮಾಡಿದ್ದಾರೆ ಅಂತ ಗಾಯ ಎಲ್ಲ ತೋರಿಸ್ತಾ ಇದ್ರಂತೆ. ಆ ಮೇರಿ ಅಂದರೆ ಆ ಪುಟ್ಟು ಮಗುವಿನ ಮನಸ್ಸಲ್ಲಿ ಓ ನಮ್ಮಮ್ಮ ಒಬ್ಬಳೇ ಇದ್ದರೆ ನಮ್ಮಪ್ಪ ಹೊಡಿತಾರೆ, ನಾನು ನಮ್ಮಮ್ಮನ ಜೊತೇಲಿ ಇಲ್ಲ ಅಂದರೆ ನಮ್ಮಮ್ಮಂಗೆ ಹೊಡಿತಾರೆ, ಅದಕ್ಕೆ ನಾನು ಯಾವಾಗಲೂ ನಮ್ಮಮ್ಮನ ಜೊತೇಲಿರಬೇಕು, ನನ್ನ ಎದುರುಗಡೆ ನಮ್ಮಮ್ಮ ಇರಬೇಕು, ಇಲ್ಲಾಂದರೆ ನಮ್ಮಮ್ಮಂಗೆ ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋ ಭಯ ಮಗುವಿನಲ್ಲಿ ಕೂತ್ಕೊಂಡು ಎಲ್ಲೇ ಹೋದರೂ ನಾನು
ಬೇಕು, ನಾನು ನೋಡಬೇಕು, ನಮ್ಮಮ್ಮ ನನ್ನ ಜೊತೆಲೇ ಇರಬೇಕು ಅಂತ ಅವಳು ಅನ್ಕೋತಾ ಇರ್ತಾಳಂತೆ. ಈ ರೀತಿಯಾಗಿ ಅವಳ ಸಬ್ಕಾನ್ಷಿಯಸಲ್ಲಿ ನಾನಿಲ್ಲ ಅಂದರೆ ನಮ್ಮಮ್ಮಂಗೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ. ಆಗ ಇದನ್ನು ತಿಳ್ಕೊಂಡಿದ್ದಾದಮೇಲೆ ಇದನ್ನು ಸೆಪ್ರೇಷನ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಕರೀತಾರೆ. ಓಕೆ, ಆವಾಗ ಏನು ಮಾಡ್ತಾರಂತೆ ಇವರು ಮೇರಿ ಅವರ ತಂದೆ ತಾಯಿನ ಡಾಕ್ಟರ್ ಕರೆಸ್ಬಿಟ್ಟು ಹೇಳ್ತಾರಂತೆ, ನೀವು ಯಾಕೆ ನಿಮ್ಮ ಮಗಳ ಎದುರುಗಡೆ ಹೊಡೆಯಲ್ಲ ಅಂತ. ಇಲ್ಲ, ಮಗುಗೆ ಅದು ಪ್ರಾಬ್ಲಮ್ ಆಗಬಾರ್ದು, ನನಗೆ ನನ್ನ ಮಗು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರಂತೆ. ನಿಮಗೆ ಮಗು ಅಂದರೆ ಇಷ್ಟ ಅಂತ ನೀವು ಹೇಳ್ತಿದ್ದೀರಾ, ಆದರೆ ಇವತ್ತು ಆ ಮಗು ಹಾಳಾಗೋಕ್ಕೆ ನೀವು ನಿಮ್ಮ ಹೆಂಡತಿಗೆ ಹೊಡಿತಾ ಇದ್ದೀರಲ್ಲ, ಅದರಿಂದನೇ ಮಗು ಇವತ್ತು ತುಂಬ ನೋವಲ್ಲಿದೆ ಅಂತ ಹೇಳ್ತಾರಂತೆ ಡಾಕ್ಟರು. ಸೊ ನೀವು ಇದನ್ನ ಹಿಂಗೆ ಫಾಲೋ ಮಾಡಿದ್ರೆ ನಿಮ್ಮ ಮಗುಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಎಲ್ಲ ಮಾಡಿ ಅರ್ಥ ಮಾಡಿಸಿ ಎಲ್ಲ ನೀಟಾಗಿ ಹೇಳಿದ್ಮೇಲೆ ಗಂಡಂಗೆ ಅರ್ಥ ಆಗುತ್ತಂತೆ. ಸೊ ಅದಾದ ಮೇಲೆ ಅವನು ಇವತ್ತಿಂದ ನಾನು ಹೊಡೆಯಲ್ಲ, ಇವತ್ತಿಂದ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮಮ್ಮನ್ನ, ನೀನು ಧೈರ್ಯವಾಗಿರು, ಇನ್ನೊಂದ್ಸಲ ನಾನು ಹಂಗೆ ಮಾಡಿದ್ರೆ ನೀನು ಬೇಕಾದ್ರೆ ನನಗೆ ಪನಿಷ್ಮೆಂಟ್ ಕೊಡುವಂತೆ ಅಂತ ತಂದೆ ತಾಯಿ ಅವ್ರ ಮಗು ಹತ್ರ ಎಲ್ಲ ಮುಕ್ತವಾಗಿ ಮಾತಾಡಿದ ಮೇಲೆ ಮೇರಿಗೆ ಸಮಾಧಾನ ಆಗುತ್ತಂತೆ. ಆಮೇಲೆ ಒಂದು ವಾರ ಸ್ಕೂಲಿಗೆ ಹೋಗ್ತಾಳಂತೆ, ದಿನ ಸ್ಕೂಲಿಗೆ ಹೋಗ್ತಾಳಂತೆ, ಬರ್ತಾಳಂತೆ, ತಾಯಿ ಹೆಲ್ದಿಯಾಗಿರ್ತಾರಂತೆ, ಚೆನ್ನಾಗಿರ್ತಾರಂತೆ. ನಿಮ್ಮಪ್ಪ ನಂಗೆ ಹೊಡಿಲಿಲ್ಲ ಅಂತ ಅಮ್ಮ ಹೇಳ್ತಾರಂತೆ. 2ನೇ ದಿನ ಹೋಗಿ ಬರ್ತಾರಂತೆ. ಹೀಗೆ ಹೋಗಿ ಬರ್ತಾ ಬರ್ತಾ ಅವಳಿಗೆ ಗೊತ್ತಾಗುತ್ತಂತೆ, ಓಕೆ ಇನ್ನು ಮುಂದೆ ನಮ್ಮಪ್ಪ ಅಮ್ಮ ಚೆನ್ನಾಗಿರ್ತಾರೆ, ನಮ್ಮಮ್ಮ ನಾನು ಇಲ್ಲ ಅಂದರೂ ಚೆನ್ನಾಗಿರ್ತಾರೆ ಅಂತ ಅವಳಿಗೆ ಅನ್ಸಕ್ಕೆ ಶುರು ಆದಮೇಲೆ ಸ್ಕೂಲಿಗೆ ಖುಷಿಯಿಂದ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳಂತೆ. ತುಂಬ ದೊಡ್ಡ ಸ್ಟೋರಿ, ನಾನು ತುಂಬ ಚಿಕ್ಕದಾಗಿ ಹೇಳಿದೆ. ಇದರಲ್ಲಿ ನಾವು ಏನೇನೆಲ್ಲ ಕಲಿಬೋದು ನೋಡಿ. ನಮ್ಮ ಒಂದು ಮಕ್ಕಳ ಸಬ್ಕಾನ್ಷಿಯಸಲ್ಲಿ ಏನೆಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಮಕ್ಕಳ ಸಬ್ಕಾನ್ಷಿಯಸಲ್ಲಿ ಅಂತ. ಈಗ ತಂದೆ ತಾಯಿ ಜಗಳ ಆಡ್ತಾ ಇದ್ದರೆ ಮಕ್ಕಳಿಗೆ ಭಯ ಕೂತ್ಕೊಳ್ಳುತ್ತೆ ಒಳಗಡೆ. ಯಾವ ಮನೆಯಲ್ಲಿ ತಂದೆ ತಾಯಿ ಚೆನ್ನಾಗಿ ಖುಷಿಯಾಗಿ ಇರ್ತಾರೆ ಆ ಮನೆಯಲ್ಲಿ ಮಗು ಕೂಡ ಖುಷಿಯಾಗಿರುತ್ತೆ. ಓಕೆ, ಅಪ್ಪ ಅಮ್ಮ ಚೆನ್ನಾಗಿದ್ದರೆ ಮಗು ಆರೋಗ್ಯವಾಗಿ ಬೆಳೆಯುತ್ತೆ, ಇಂಟೆಲಿಜೆಂಟ್ ಆಗುತ್ತೆ, ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಓಕೆ, ಸೊ ಆಮೇಲೆ ಏನು ಮಾಡಬೇಕು, ಮಕ್ಕಳ ಮುಂದೆ ಯಾವ ಪ್ರಾಬ್ಲಮ್ನ ಹೇಳ್ಕೋಬೇಕು, ಯಾವ ಪ್ರಾಬ್ಲಮ್ನ ಹೇಳ್ಕೋಬಾರ್ದು ಅನ್ನೋ ಜ್ಞಾನ ನಮಗಿರಬೇಕು. ಸೊ ಮಕ್ಕಳಲ್ಲಿ ಆ ಭಯ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ಸಪ್ರೇಷನ್ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಓಕೆ, ಡಿಸಾರ್ಡರ್ಸ್. ಸೊ ಹಾಗಾಗಿ ನಾವು ನಮ್ಮ ಮನೆಗಳಲ್ಲಿ ಏನೇ ಪ್ರಾಬ್ಲಮ್ ಆದರೂ ಗಂಡ ಹೆಂಡತಿ ಅದನ್ನು ಕ್ಲಿಯರ್ ಮಾಡ್ಕೊಬೇಕು, ಗಂಡ ಹೆಂಡತಿ ಕೂತು ಮಾತಾಡಬೇಕು, ಗಂಡ ಹೆಂಡತಿ ಅದಕ್ಕೆ ಸೊಲ್ಯೂಷನ್ ಕ್ರಿಯೇಟ್ ಮಾಡ್ಕೊಬೇಕು, ಅದ್ರ ಮಧ್ಯ ಮಗುನ ತರಬಾರ್ದು. ಆ ಮಗುಗೂ ಕೂಡ ಆ ಮೆಚುರಿಟಿ ಕ್ರಿಯೇಟ್ ಆಗೋ ತನಕ ಸ್ವಲ್ಪ ಟೈಮ್ ಕೊಡಬೇಕಾದ್ರೆ ಸಬ್ಕಾನ್ಷಿಯಸ್. ಓಕೆ, ಆ್ಯಂಡ್ ಮಕ್ಕಳ ಮುಂದೆ ಅಪ್ಪನ ಬಗ್ಗೆ ಹೇಳ್ಕೊಂಡು ಅಳೋದು ಅಥವಾ ಅಮ್ಮ ಬಗ್ಗೆ ಹೇಳ್ಕೊಂಡು ತಪ್ಪಾಗಿ ಮಾತಾಡೋದು ಇದೆಲ್ಲ ಮಾಡೋದ್ರಿಂದ ಮಕ್ಕಳ ಮೈಂಡಲ್ಲಿ ನೆಗೆಟಿವ್ ಕುತ್ಕೊಳ್ತಾ ಬರುತ್ತೆ. ಸೊ ಎಲ್ಲಾದರೂ ಹೋದರೆ ನಮ್ಮ ಮನೇಲಿ ಏನಾದ್ರು ಆಗಿಬಿಡುತ್ತೇನೋ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದು ಹೇಗೆ ಅಂದರೆ ನನಗೆ ಬಂದಿರೋ ಒಂದು ಕೇಸ್ ಒಂದು ಹೇಳ್ತೀನಿ. ಒಂದು ಮಗುನ ಹಾಸ್ಟೆಲ್ಗೆ ಹಾಕಿದ್ದಾರೆ. ಆ ಮಗು ಹಾಸ್ಟೆಲಿಂದ ನಾನು ಅಲ್ಲಿ ಹಾಸ್ಟೆಲಲ್ಲಿ ಇರಲ್ಲ ಅಂತ ವಾಪಸ್ ಬರ್ತೀನಿ ಅಂತ ಹಠ ಮಾಡ್ತಾ ಇದೆ. ನಮ್ಮ ಕ್ಲೈಂಟು ಅವ್ರು ಹೇಳಿದ್ರು, ಲೈಕ್ ಮ್ಯಾಮ್ ಇವ್ರನ್ನ ಹೋಗಿ 1 ವಾರ ಆಗಿಲ್ಲ, ಈಗ ಅವ್ನು ವಾಪಸ್ ಬರ್ತೀನಿ ಅಂತ ಹಠ ಮಾಡ್ತಿದ್ದಾನೆ, ನಾನು ಏನು ಮಾಡಲಿ ಅಂತ. ನಾನು ಈ ಒಂದು ಚಾಪ್ಟರ್ ಓದಿದ್ದೆ ನಾನು ಅವಾಗ. ನಂಗೆ ತಕ್ಷಣ ಗೊತ್ತಾಯಿತು ಯಾಕೆ ಅಂದರೆ ಅವ್ರ ಮನೇಲಿ ಸೇಮ್ ಸಿಚುಯೇಷನ್. ಆ ಮಗುನೇ ನನಗೆ ಆಡಿಯೋ ಕಳಿಸಿತ್ತು ಒಂದಿನ. ಮ್ಯಾಮ್ ಈ ಥರ ನಮ್ಮ ಅಪ್ಪ ಅಮ್ಮಗೆ ತುಂಬ ಹೊಡಿತಾರೆ, ಅಪ್ಪ ತುಂಬ ಡ್ರಿಂಕ್ಸ್ ಮಾಡ್ತಾರೆ, ತುಂಬ ಹಿಂಸೆ ಕೊಡ್ತಾರೆ, ನನಗೆ ಕಷ್ಟ ಆಗ್ತಾ ಇದೆ ಅಂತ ಮಗುನೇ ಹೇಳಿತ್ತು. ಆ ಮಗು ಸಬ್ಕಾನ್ಷಿಯಸಲ್ಲಿ ನಮ್ಮಮ್ಮಗೆ ಏನಾದರೂ ಆಗಿಬಿಟ್ರೆ ಅನ್ನೋದು ಡೆಫಿನೆಟ್ಲಿ ಕೂತಿರುತ್ತೆ, ನಮ್ಮಮ್ಮ ಒಬ್ಬರೇ ಇರ್ತಾರೆ ಅಲ್ಲಿ ಅಂತ. ಆ ಮಗು ಒಳಗಡೆ ಅವೆಲ್ಲ ಕೂತಿರುತ್ತೆ. ಸೊ ದಟ್ ಇಲ್ಲ ನಾನು ನಿನ್ನ ಜೊತೆಲೇ ಇರಬೇಕು, ಇಲ್ಲ ನೀನು ಬಂದ್ಬಿಡು ಅಂತ ಕರೆಯುತ್ತಂತೆ ಮಗು. ಸೊ ಹೇಗೆ ಕೂತ್ಕೊಂಡಿರುತ್ತೆ ನೋಡಿ. ಅದಕ್ಕೆ ಇವೆಲ್ಲ ಒನ್ ಆಫ್ ದ ರೀಸನ್ ಇರುತ್ತೆ ಮಕ್ಕಳು ಹಠ ಮಾಡೋದಕ್ಕೆ ಅಥವಾ ಸ್ಕೂಲಿಗೆ ಹೋಗದೇ ಇರೋದಕ್ಕೆ. ಅದಕ್ಕೆ ಏನು ಅಂತ ತಿಳ್ಕೋಬೇಕು, ಮಕ್ಕಳಿಗೆ ಏನು ಇಷ್ಟ. ಸ್ಕೂಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಪೇರೆಂಟ್ಸ್ ಆಗಿ ನಾವು ಕೇಳಬೇಕು, ಸ್ಕೂಲಲ್ಲಿ ಏನು ತೊಂದರೆ ಆಗ್ತಿದೆ ನನಗೆ ಹೇಳು, ಟೀಚರ್ಸ್ಗೆ ಹೆದರ್ಕೋಬೇಡ, ನೀನು ಗುಡ್ ಆಗಿದ್ರೆ ನೀನು ತಲೆ ಕೆಡ್ಸ್ಕೊಬೇಡ, ನೀನು ತಪ್ಪು ಮಾಡಿದರೂ ಪರವಾಗಿಲ್ಲ ಹೇಳು, ನಾವು ನಿಮಗೆ ಹೊಡೆಯಲ್ಲ ಬೈಯಲ್ಲ, ನಿನಗೆ ಒಳ್ಳೆಯದನ್ನು ನಾವು ಬಯಸ್ತೀವಿ ಅಂತ ಪೇರೆಂಟ್ಸು ಮಕ್ಕಳ ಹತ್ರ ಚೆನ್ನಾಗಿ ಮಾತಾಡಿದಾಗ ಮಕ್ಕಳು ಸ್ಕೂಲಲ್ಲಿ ಏನು ನಡೆಯುತ್ತೆ, ಹೊರಗಡೆ ಏನು ನಡೆಯುತ್ತೆ ಅಂತ ಮುಕ್ತವಾಗಿ ಬಂದು ಹೇಳ್ತಾರೆ. ಓಕೆ, ಇದಿಷ್ಟು ಎಷ್ಟೆಲ್ಲ ಕಲಿಯೋದಿದೆ. ಆ್ಯಂಡ್ ಇವತ್ತು ನಾನು ಈ ಚಾಪ್ಟರ್ನ ಎಂಡ್ ಮಾಡ್ತಾ ಇದ್ದೀನಿ, ಈ ಬುಕ್ನ. ಅದೇ ಥರ ನಾಳೆ ನಿಮಗೆ ಈ ಬುಕ್ಗೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ, ಇನ್ನು 2 days ನಾನು ಶಿಕ್ಷಣದ ಬಗ್ಗೆ, ಮಕ್ಕಳನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸೈಕಾಲಜಿ ರಿಲೇಟೆಡ್ ಟಿಪ್ಸ್ಗಳನ್ನು ಕೂಡ ಕೊಡ್ತೀನಿ. ನಾನು ಹ್ಯಾಂಡ್ಲ್ ಮಾಡಿರೋ ಕೇಸ್ಗಳಲ್ಲೂ ಕೂಡ ಹೇಗೆ ಇವೆಲ್ಲ ನಡೆಯುತ್ತೆ ಅನ್ನೋ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಕೊಡ್ತೀನಿ.
2 ದಿನದಲ್ಲಿ. ಓಕೆ, ಅದಾದ ಮೇಲೆ ಈ ಒಂದು ಬುಕ್ಗೆ ನಾವು ಥ್ಯಾಂಕ್ಸ್ ಹೇಳೋಣ. ಸಾಧ್ಯ ಆದರೆ ಪಿ ವಿ ಭಂಡಾರಿ ಸರ್ ಅವರ ಒಂದು ವಿಡಿಯೋನ ಕೂಡ ನಾವು ಕಳಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಸೊ ಅವರೇನಾದರೂ ವಿಡಿಯೋ ಕಳಿಸ್ಕೊಟ್ರೆ ಅದನ್ನು ಕೂಡ ನಿಮ್ಮ ಮುಂದೆ ಪ್ಲೇ ಮಾಡ್ತೀವಿ. ಸೊ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಕಲ್ತ್ರಿ, ಒಂದೇ ಆ್ಯಂಗಲಲ್ಲಿ ನೋಡಿಬಿಡಿ, ಎಲ್ಲ ಥರನೂ ನೋಡಿ, ಆಮೇಲೆ ನಿಮಗೆ ಅದು ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.